ಯಾದಗಿರಿ ಜಿಲ್ಲೆಯ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಶಹಾಪುರ ತಾಲೂಕಿನ ರಸ್ತೆಯಲ್ಲಿ ಗುಂಡಿಗಳ ನರ್ತನ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ರಸ್ತೆಯಲ್ಲಿ ಸಂಚರಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಸೇನು ಇದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹೋತಪೇಟ್ ರಸ್ತೆಯ ದುಸ್ಥಿತಿ. ಇದು ಒಂದು ರಸ್ತೆ ಕಾಮಗಾರಿಗಾಗಿ ಮತ್ತೊಂದು ರಸ್ತೆ ಸಂಪೂರ್ಣ ಹಾಳು ಮಾಡಿದ್ದಾರೆ. ಪ್ರತಿನಿತ್ಯ ಜೀವವನ್ನ ಕೈಲಿಟ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಅಂತಾನೆ ಹೇಳ್ಬೋದು. ಇದು ಯಾದಗಿರಿ ಜಿಲ್ಲೆಯ ರಸ್ತೆ ದುಸ್ಥಿತಿ. ಏನು ರಸ್ತೆಯನ್ನ ಸರಿ ಮಾಡ್ಬೇಕು ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಶಹಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ರಸ್ತೆಯ ದುಸ್ಥಿತಿ. ಇದು ಈ ರಸ್ತೆಯಲ್ಲಿ ಸಂಚರಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸಂಪೂರ್ಣ ಹದಗೆಟ್ಟು ಹೋಗಿದೆ ಇಲ್ಲಿನ ಹೋತಪೇಟ್ ರಸ್ತೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹೋತಪೇಟ್ ರಸ್ತೆಯ ದುಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ರಸ್ತೆ ಕಾಮಗಾರಿ ಮಾಡೋದಕ್ಕೋಗಿ ಮತ್ತೊಂದು ರಸ್ತೆಯನ್ನ ಸಂಪೂರ್ಣ ಹಾಳು ಮಾಡಿದ್ದಾರೆ. ಇದು ಯಾವ ತರ ಕಾಮಗಾರಿ? ಬಲಗೈಯಿಂದ ಕೊಟ್ಟು ಎಡಗೈಲಿ ಕಿತ್ಕೊಳ್ತಾ ಇದ್ದೀರಾ ನೀವು ಅಂತ ಅನ್ನಿಸ್ತಾ ಇದೆ. ಇದನ್ನ ಸರಿ ಮಾಡಕ್ ಹೋಗಿ ಅದನ್ನ ಹಾಳು ಮಾಡ್ತಾ ಇದ್ದೀರಿ, ನೆಕ್ಸ್ಟ್ ಅದನ್ನ ಸರಿ ಮಾಡಕ್ ಹೋಗಿ ಇದನ್ನ ಹಾಳು ಮಾಡ್ತಾ ಇದ್ದೀರಿ. ಇದೇ ಕೆಲ್ಸನ ಹಾಗಾದ್ರೆ ನಿಮ್ಗೆ? ರಸ್ತೆಯಲ್ಲಿ ಗುಂಡುಗಳ ನರ್ತನ ಆಗ್ತಾ ಇದೆ. ಈ ರಸ್ತೆಯಲ್ಲಿ ಸಂಚಾರ ಮಾಡಿದ್ರೆ ಅಪಾಯ ಗ್ಯಾರಂಟಿ. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂತದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೋತಪೇಟ್ ರಸ್ತೆ. ನೀವು ನೋಡ್ತಿದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟು ಗುಂಡಿಗಳು ಬಿದ್ದಿದೆ ಅಂತ ಹೇಳಿ. ಅಲ್ಲಿನ ಬೈಕ್ ಸವಾರರು ಕೂಡ ಹೋಗ್ತಾ ಇರುವಂತದ್ದು ಎಷ್ಟು ಜೋಪಾನವಾಗಿ ಹೋಗ್ಬೇಕು, ಸ್ವಲ್ಪ ಆಚೆ ಈಚೆ ಆದ್ರೂ ಅವರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಇದು ಇಡನ್ಸ್ ವಾಹಿನಿಯಲ್ಲೇ ಬೆಳಗ್ಗೆಯಿಂದ ಇದು ಎರಡನೇ ಸುದ್ದಿ ಆಗಿರುತ್ತೆ ಯಾದಗಿರಿ ಜಿಲ್ಲೆಯಲ್ಲಿ. ಈ ತರ ಒಂದಷ್ಟು ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಒದ್ದಾಡ್ತಾ ಇದೆ ಅಂತ ಹೇಳಿ, ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಪದೇ ಪದೇ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಇಡನ್ಸ್ ವಾಹಿನಿಯಲ್ಲೇ ಬೆಳಗ್ಗೆಯಿಂದ ಒಂದೇ ದಿನಕ್ಕೆ 2 ಬಾರಿ ರಸ್ತೆ ದುಸ್ಥಿತಿ ಬಗ್ಗೆ, ಅದು ಯಾದಗಿರಿ ಜಿಲ್ಲೆಯಲ್ಲೇ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳು ಶಾಸಕರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂತ ನೋಡ್ತಿದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ. ಇದು ಸಂಪೂರ್ಣ ಹದಗೆಟ್ಟು ಹೋಗಿರುವಂತ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೋತಪೇಟ್ ಗ್ರಾಮದ ರಸ್ತೆ 2023-24ನೇ ಸಾಲಿನ KKRDB ಯೋಜನೆಯ ಒಂದು ಹೋತಪೇಟ್ ಮತ್ತೆ ಶಿರವಾಳ ರಸ್ತೆ ಕಾಮಗಾರಿಗೆ ಬಳಸಿದಂತ ರೋಡು, ಅದೇ ಒಂದು ಕಾಮಗಾರಿಗೆ ಬಳಸಿದಂತ ವಾಹನಗಳಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸೇನು ಗ್ರಾಮದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಕೂಡ ಇದೆ. ಇಲ್ಲಿಗೆ ಬರುವಂತ ವಿದ್ಯಾರ್ಥಿಗಳು ಮತ್ತೆ ಪಾಲಕರು ಪರದಾಡ್ತಾ ಇದ್ದಾರೆ ಈ ರಸ್ತೆಯಲ್ಲಿ ಬರೋದಕ್ಕೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಏನಿರ್ತಾರೆ ರಸ್ತೆಯನ್ನ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ರಸ್ತೆ ವ್ಯವಸ್ಥೆನ ಮಾಡ್ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ಅಧಿಕಾರಿಗಳ ಕಚೇರಿ ಮುಂದೆ ಬಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಸಿದ್ದು ಪಾಟೀಲ್ ಅವರು ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಸಿದ್ದು ಪಾಟೀಲ್ ಅವರೇ, ಬೆಳಗ್ಗೆಯಿಂದ ಇದು ಎರಡನೇ ಸುದ್ದಿ. ಯಾದಗಿರಿ ಜಿಲ್ಲೆಯಲ್ಲಿ ರಸ್ತೆ ಸಂಪರ್ಕ ಸರಿ ಇಲ್ಲ, ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ, ಜನರ ಜೀವಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಅಂತ ಏನ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೋತಪೇಟೆ ಅಂತ ಬರ್ತಕ್ಕಂಥ ಗ್ರಾಮ. ಇಲ್ಲಿ KKRDB 2023-24ನೇ ಸಾಲಿನ KKRDB ಅನುದಾನದಲ್ಲಿ ಹೋತಪೇಟದಿಂದ ಮತ್ತೆ ಸಿರವಾಳಕ ಒಂದು ಮಾರ್ಗವನ್ನು ರಸ್ತೆಯನ್ನು ನಿರ್ವಹಿಸುವಂತ ಕಾಮಗಾರಿ ನಡೆಯುತ್ತಿದ್ದು, ಈ ಕಾಮಗಾರಿ ಸಲುವಾಗಿ ಇಲ್ಲಿ ಹೋತಪೇಟೆಗಿಂದ ಹಾಯ್ದು ಹೋಗ್ತಕ್ಕಂತ ಓವರ್ಲೋಡ್ ವಾಹನಗಳಿಂದ ಇದು ಸಂಪೂರ್ಣ ರಸ್ತೆ ಹದಗೆಟ್ಟಿದೆ. ಇದು ರಸ್ತೆಯನ್ನು ಪೂರ್ತಿ ಗುಂಡಿ ಮುಖಾಂತರ ಜನಸಾಮಾನ್ಯರಿಗೆ ಆಗಲಿ ಮತ್ತೆ ರೈತರಿಗಾಗಲಿ ಎತ್ತಿನ ಬಂಡಿಗಳಿಗೂ ಆಗಲಿ ಇದು ಹೋತಪೇಟೆ ಗ್ರಾಮದ ಹೃದಯ ಭಾಗದ ದಾರಿಯಾಗಿದ್ದು, ಇಲ್ಲಿ ಜನರಿಗೆ ಸಂಪೂರ್ಣವಾಗಿ ತಿರುಗಾಡಲು ಮತ್ತೆ ಓಡಾಡಲು ಒಂದು ಅನುಕೂಲಕ್ಕಾಗಿ ಮಾಡಬೇಕಾದ ದಾರಿಯನ್ನು ಇದು ಹದಗೆಟ್ಟಿಸಿದ್ದಾರೆ PWD ಅಧಿಕಾರಿಗಳು ಮತ್ತೆ ಆ ಗುತ್ತಿಗೆದಾರರು ಅಂತ ಇಲ್ಲಿ ಸಾರ್ವಜನಿಕರು ಶಾಪ ಆಗ್ತಾ ಇದ್ದಾರೆ. ಸಿದ್ದು ಪಟ್ಟದಾರ್ ಅವರೇ, ಇಲ್ಲಿ ಏನು ಒಂದು ಕಾಮಗಾರಿಯನ್ನ ಮಾಡೋದಕ್ಕೆ ಮತ್ತೊಂದು ರಸ್ತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಅನ್ನೋ ಆಕ್ರೋಶ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ?
ಅದೇ ಇದು KKRDB ಅನುದಾನದಲ್ಲಿ ಒಂದು ರಸ್ತೆಯನ್ನು ಸುಧಾರಣೆ ಮಾಡಕ್ ಹೋಗಿ ಮತ್ತೆ ಒಂದು ರಸ್ತೆಯನ್ನು ಹಾಳು ಮಾಡಿ ಆ ರಸ್ತೆ ಹಾಳು ಮಾಡಿದಂತ ರಸ್ತೆಯನ್ನು ರಾಜಕಾರಣಿಗಳು ಮತ್ತೆ ಇಲ್ಲಿ ಅಧಿಕಾರಿಗಳು ಮತ್ತೆ ಇನ್ನೊಂದು ಬಜೆಟ್ ಅಲ್ಲಿ ಈ ರಸ್ತೆಯನ್ನು ಮಾಡುವ ಒಂದು ಹುನ್ನಾರ ನಡೀತಿದೆ ಅಂತ ಇಲ್ಲಿ ಗ್ರಾಮಸ್ಥರು ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲ, ಅದು ಕಾಮಗಾರಿ ಮಾಡ್ಬೇಕಾದ್ರೆ ಈ ವಾಹನಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಅಂತ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾಮಗಾರಿ ಮಾಡ್ಬೇಕಾದ್ರೆ ಈ ತರ ಹಾಳಾಗಿದೆ, ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಯೋಚನೆ ಬರ್ಲಿಲ್ವಾ? ಇಲ್ಲ, ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ ಬಂದಿದ್ದೀವಿ. ಆದ್ರೆ ಯಾವ್ದೇ ತರದ ಅಧಿಕಾರಿಗಳು ಈ ಕಡೆ ಏನಂದ್ರೆ ಯಾವ್ದೇ ತರ ಅಧಿಕಾರಿಗಳು ಇಲ್ಲಿ ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಗುತ್ತಿಗೆದಾರರಿಗೆ ಕೇಳಿದೀವಿ, ನಮ್ಮದು ರಸ್ತೆ ನೀವು ಹೋಗ್ಬೇಕಾದ್ರೆ ನಮ್ದೇನ ಅಭ್ಯಂತರ ಇಲ್ಲ, ನಮ್ ದಾರಿ ಚೆನ್ನಾಗಿ ಮಾಡಿಕೊಟ್ಟು ನೀವು ಓಡಾಡ್ರಿ ಅಂತ ಹೇಳಿದ್ರು ಕೂಡ ಯಾವುದೇ ಇಲ್ಲಿ ಒಬ್ಬ ಅಧಿಕಾರಿ ಮತ್ತೆ ಗುತ್ತಿಗೆದಾರರು ಇಲ್ಲಿ ನಮ್ಗೆ ಯಾವುದೇ ಒಂದು ಕಾಸಿನ ಕಿಮ್ಮತ್ತು ಕೊಡುತ್ತಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಒಂದು ಬಹಳ ಒತ್ತಾಯ ಮಾಡ್ತಿದ್ದಾರೆ. ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಕೂಡ ಇದೆ ಅಂತ ಕೇಳ್ಪಟ್ವಿ ನಾವು. ಇಲ್ಲಿ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿನ ಪಾಲಕರು ಪರದಾಡುವಂತ ದುಸ್ಥಿತಿ ಎದುರಾಗ್ತಾ ಇದೆ. ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಇಲ್ಲಿ ನಮ್ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನವೋದಯ ಸ್ಕೂಲ್ ಹೋಸ್ಪೇಟೆ ಗ್ರಾಮದ ಸಮೀಪದಲ್ಲಿ ಇದ್ದು ಇದೇ ರಸ್ತೆ ಮುಖಾಂತರ ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಏನಂದ್ರೆ ಪಾಲಕರು ಕೂಡ ಓಡಾಡ್ಬೇಕು. 2 ದಿನದಿಂದ ಬಿಡದೆ ಮಳೆ ಸುಡುತ್ತಿದೆ. ದಾರಿ ಕೂಡ ಅಂದ್ರೆ ಎಲ್ಲಿ ನೀರಿದೆಯೋ ಎಲ್ಲಿ ತೆಗ್ಗಿದೆ ಒಂದು ಕಾಣದೇ ಇಲ್ಲ ಹೋಗ ಬರೋ ಜನರಿಗೆ ಅನ್ನೋದ್ರು ಅಲ್ಲಿ. ಮತ್ತು ಪಾಲಕರು ಮತ್ತೆ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಒಂದು ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಡ್ ಬರ್ತೀವಿ ಅನ್ನೋ ಒಂದು ಸಂದೇಶ ಕೂಡ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲ, ಬೆಳಗ್ಗೆನೆ ನಾನು ನಿಮ್ನ ಮತ್ತೊಮ್ಮೆ ಮಾತನಾಡ್ತಿದ್ದೆ ಇದೇ ತರ ಯಾದಗಿರಿ ಜಿಲ್ಲೆಯಲ್ಲಿ ಏನು ರಸ್ತೆ ಸಂಪರ್ಕ ಸರಿ ಇಲ್ಲ ಅಂತ. ಈಗ ಮತ್ತೊಮ್ಮೆ ಅದೇ ತರ ಸುದ್ದಿ ಮಾಡ್ತಾ ಇದ್ದೀವಿ. ಇಲ್ಲಿ ಅಧಿಕಾರಿಗಳು ಹಾಗಾದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅಲ್ಲೂ ಸರಿಪಡಿಸಿಲ್ಲ, ಇಲ್ಲೂ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ಅವ್ರ ಕಾರ್ಯವೈಖರಿ ಏನು ಹಾಗಾದ್ರೆ? ಇಲ್ಲಿ ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅನ್ನೋದಕ್ಕೆ ಮತ್ತೊಮ್ಮೆ ಇಲ್ಲಿ ಸಾಬೀತುಪಡಿಸಬೇಕಾಗಿದೆ. ಇಲ್ಲಿನ ರಾಜಕಾರಣಿಗಳು ಮತ್ತೆ ಜಿಲ್ಲೆಯ ಭ್ರಷ್ಟ ಅಧಿಕಾರಿಗಳು ಒಂದು ಏನಂದ್ರೆ ಇಲ್ಲಿ ಸರಿಯಾದ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ರಾಜಕಾರಣಿಗಳು ಕೂಡ ಕಂಡು ಕಾಣದಂತೆ ಇಲ್ಲಿ ದುರ್ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿದೆ. ಮತ್ತೆ ಹೋರಾಟಗಾರರಾಗ್ಲಿ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರಾಗ್ಲಿ ರಾಧಿಕಾ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಅಲ್ಲಿ ರಾಜಕಾರಣಿಗಳನ್ನ ಗೆಲ್ಸೋದೆ ನಮ್ಗೊಂದಿಷ್ಟು ಸಹಾಯ ಮಾಡ್ಲಿ, ಭರವಸೆಯನ್ನ ಕೊಡ್ಲಿ ಅಂತ ಹೇಳಿ. ಆದ್ರೆ ಇವ್ರು ಈ ತರ ಭರವಸೆ ಕೊಡ್ತಾ ಇದ್ದಾರೆ, ಈ ತರ ಸಹಾಯ ಮಾಡ್ತಾ ಇದ್ದಾರೆ, ಇವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ಇನ್ನು ಅಧಿಕಾರ ಮತ್ತೆ ಶಾಸಕರಾಗಿ ಉಳಿಸ್ಕೊಂಡಿದ್ದಾರೆ? ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಅಲ್ಲಿ ಎಷ್ಟು ಜನ ಈಗ ತುದಿಗಾಲ್ನಲ್ಲಿ ನಿಂತಿರುವಂತದ್ದು? ಅಲ್ಲ ರಾಧಿಕಾ, ಇಲ್ಲಿ ಯಾದಗಿರಿ ಜಿಲ್ಲಾ ಮಂತ್ರಿ ಸೋಪು ಮಾನ್ಯ ಮಂತ್ರಿಗಳು ಏನೋ ಗಣಿ ಕಾಣಿಸ್ತಾ ಇಲ್ವೋ ಅಥವಾ ಏನೋ ಮಾನ್ಯ ಮಂತ್ರಿಗಳು ಇಲ್ಲಿ ಏನಂದ್ರೆ ಯಾವುದೇ ಗ್ರಾಮಕ್ಕೆ ಭೇಟಿ ನೀಡುತ್ತಿಲ್ಲವೋ, ನಾವು ಸುಮ್ನೆ ಏನೋ ನಮ್ಮಿಂದ ಓಟ್ ಕಿತ್ಕೊಂಡು ಶಾಸಕರನ್ನ ಮಂತ್ರಿಯಾಗಿ ಇಲ್ಲಿ ನಮ್ಮ ಭಾಗದ ಒಂದು ಏನಂದ್ರೆ ನಮ್ಮ ಜನರ ಒಂದು ಗೋಳು ಕೇಳ್ತಾ ಇಲ್ಲ ಶಾಸಕರು ಮತ್ತು ಸಚಿವರು ಅನ್ನೋದ್ರ ಬಗ್ಗೆ ಹೋಸ್ಪೇಟೆ ಗ್ರಾಮದ ಗ್ರಾಮಸ್ಥರು ಸುಮಾರು ಏನಪ್ಪಾ ಅಂದ್ರೆ ಗಂಭೀರವಾಗಿ ಶಾಸಕ ಮತ್ತೆ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡರ ಮೇಲೆ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಾಧಿಕಾ, ಧನ್ಯವಾದಗಳು ಸಿದ್ದು ಪಟ್ಟೇದವರ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ನೋಡ್ತಿದ್ರಿ ದೃಶ್ಯಾವಳಿಗಳಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೋತಪೇಟ್ ಗ್ರಾಮದ ರಸ್ತೆ ಎಷ್ಟು ಒಂದು ತಗ್ಗು ಗುಂಡಿಗಳು ಸಹ ಬಿದ್ದಿರುವಂತದ್ದು. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದ್ರೂ ಸಹ ಅಧಿಕಾರಿಗಳೇ ಆಗ್ಲಿ, ಇದಕ್ಕೆ ಸಂಬಂಧಪಟ್ಟಂತ ಶಾಸಕರೇ ಆಗ್ಲಿ, ಯಾರೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನಾದ್ರೂ ಆಗ್ಲಿ, ಯಾರಿಗೇನಾದ್ರೂ ಆಗ್ಲಿ, ನಾವು ಆರಾಮಾಗಿದ್ದೀವಿ, ನಾವು ಸೇಫ್ ಆಗಿದ್ದೀವಿ ಅನ್ನೋ ಒಂದಷ್ಟು ಯೋಚನೆಗಳನ್ನೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ, ಸಾರ್ವಜನಿಕರಿಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇವ್ರು ಯಾಕೆ ಅಧಿಕಾರದಲ್ಲಿ ಇರ್ಬೇಕು? ಸಾರ್ವಜನಿಕರ ಜೀವವನ್ನ ತಗೊಳ್ಳೋದಕ್ಕೆ ಇವರು ಎಷ್ಟೊಂದು ಉಡಾಫೆಯನ್ನ ಮಾಡ್ತಾ ಇದ್ದಾರ? ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವಾಗ ಯಾವ ತರ ಉತ್ತರ ಕೊಡ್ತಾರೆ ಅಂತ. ಇವಾಗ ಏನಾದ್ರು ಹೇಳಿದ್ರೆ ಮಳೆ ಬರ್ತಾ ಇದೆ, ಇದೊಂದು ನೆಪ ಆಗೋಗಿದೆ. ಇಲ್ಲಿ ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದಾರೆ. 2023-24ರಲ್ಲಿ ರಸ್ತೆ ಕಾಮಗಾರಿಯನ್ನ ಮಾಡಿದ್ರು. ಈ ಕಡೆ ರಸ್ತೆ ಕಾಮಗಾರಿಯನ್ನು ಸಹ ಮಾಡಿದ್ರು. ಅದೇ ಒಂದು ರಸ್ತೆ ಕಾಮಗಾರಿ ಮಾಡುವಾಗ ಬಂದಂತ ವಾಹನಗಳು ಆ ಒಂದು ರಸ್ತೆಯನ್ನ ಹಾಳು ಮಾಡಿ ಹೋಗಿದೆ ಅಂತ. ಅದೇ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಈ ಕಡೆ ಕಾಮಗಾರಿಯನ್ನು ಮಾಡಿದ್ವಿ, ಈ ಕಡೆ ಕಿತ್ಕೊಂಡ್ವಿ ಅನ್ನೋ ತರನು ಇದೆ. ಬಲಗೈಲ್ ಕೊಟ್ಟು ಎಡಗೈಲ್ ಕಿತ್ಕೊಳ್ಳೋದು ಅಂತ ಹೇಳ್ತಾರೆ. ಅದನ್ನ ಇವ್ರನ್ನ ನೋಡಿನೇ ಬರ್ದಿರ್ಬೇಕು ಅಂತ ಹೇಳ್ಸುತ್ತೆ. ನೀವು ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಈ ತರ ಒಂದಷ್ಟು ದುಸ್ಥಿತಿಯನ್ನ ಎದುರು ಪಡ್ತಾ
ಯಾದಗಿರಿ ಜಿಲ್ಲೆ ಅಂತ ಹೇಳಿದ್ರೆ ಏನಿದು ಅವ್ಯವಸ್ಥೆ ಇಷ್ಟೊಂದು ತಾಂಡವ ಆಡ್ತಾ ಇದೆ? ಅಲ್ಲಿ ಜನಗಳು ಓಡಾಡುವಷ್ಟು ಯೋಗ್ಯತೆ ಇದೆಯಾ ಒಂದು ರಸ್ತೆಗೆ? ಮಾಡಿಸ್ತೀವಿ ಅಂತ ಹೇಳಿದಾರೆ. ಇನ್ನೊಂದ್ 15 ದಿನದಲ್ಲಿ ಮಾಡಿಸ್ತೀವಿ ಮೇಡಮ್. ಸರ್ ಇನ್ನ ಎಷ್ಟು ದಿನ ಬೇಕು? ಅಲ್ಲ ಇಷ್ಟು ದಿನ ಆದ್ರೂ ಯಾಕೆ ಈ ಒಂದು ರಸ್ತೆಗೆ ದುಸ್ಥಿತಿ ಸರ್? ಯಾದಗಿರಿ ಜಿಲ್ಲೆಯಲ್ಲಿ ಪದೇ ಪದೇ ಈ ತರ ಗುಂಡಿಗಳು ಬಿದ್ದಿದೆ, ಏನಕ್ಕೆ ಕಾರಣ? ನಿಮ್ಮ ಗಮನಕ್ಕೆ ಬಂದಿಲ್ಲ? ಅಲ್ಲ ಇಲ್ಲಿ ಕೇಳಿ ಮೇಡಮ್, ಸ್ವಲ್ಪ ಪೇಷನ್ಸ್ ಇಂದ ಕೇಳಿ ನೀವು. ಭಾರತ್ ಮಾಲ್ ರೋಡ್ ಅಂತ ಮಾಡ್ತಾ ಇದ್ದಾರೆ. ಅದು ಈ 30 ಟನ್ 40 ಟನ್ ವಿತೌಟ್ ಮೈ ಪರ್ಮಿಷನ್ ಅವ್ರು ರೋಡ್ ಮೇಲೆ ಅಡ್ಡಾಡ್ತಾ ಇದಾರೆ. ಅವರು ಅದರಿಂದ ಬಾಳ ಇದಾಗಿದೆ. ಅವ್ರಿಗೂ ನಾವು ನೋಟಿಸ್ ಕೊಟ್ಟಿವಿ, ರೈಲ್ವೆದವ್ರಿಗೂ ಕೊಟ್ಟಿವಿ. ಈಗ ನಾವು ಹಾಕಿ ಮಾಡಿದ್ರ ಮತ್ತೆ ಅದೇ ಸಮಸ್ಯೆ ಆಗ್ತದಂತ ಇದು ಮಾಡಿವಿ. ಇವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮೀಟಿಂಗ್ ತೋಳಿದಾರೆ. ಈಗ ಮಾಡ್ತೀವ್ರಿ, 1 ವಾರದಾಗ ಮಾಡಿ ಮೋಟರ್ ಬಲ್ಲಿ ಮಾಡಿಸ್ತೀವ್ರಿ. ಇನ್ನೊಂದು ವಾರದಲ್ಲಿ ಮಾಡಿಸ್ತೀರಿ ಹಾಗಾದ್ರೆ? ಸರ್ ಈಗ ತಾತ್ಕಾಲಿಕವಾಗಿ ಮಾಡ್ತೀರಾ, ಸಂಪೂರ್ಣವಾಗಿ ಈ ತರ ತೊಂದ್ರೆ ಆಗ್ಬಾರ್ದು ಅನ್ನೋ ಮಟ್ಟಿನಲ್ಲಿ ಮಾಡ್ತೀರಾ ಹಾಗಾದ್ರೆ? ಅಲ್ರಿ ಮೇಡಮ್, ಅವ್ರಿಗೆ ಭಾರತ್ ಮಾಲ್ ರೋಡ್ನವ್ರಿಗೆ ಅವ್ರಿಗೆ ಸ್ವಲ್ಪ ನೀವು ಇದು ಮಾಡ್ಬೇಕು ಮೇಡಮ್. ಯಾರು ಸೆಂಟ್ರಲ್ ಗೌರ್ಮೆಂಟ್ ಭಾರತ್ ಮಾಲ್ ಅಂತ ಇದೆಯಲ್ಲ, ಅವ್ರು ಹೆವಿ ಲೋಡ್ ಇಲ್ಲಿ ಯಾಕೆ ಹೆವಿ ವೆಹಿಕಲ್ ವೈಸ್ ಇದು ಡಿಸ್ಟರ್ಬ್ ಮಾಡಕತ್ತಾರ. ನಾಟ್ ಓನ್ಲಿ ಶಿರ್ವಾಲ್ ಶಾಪುರ್ ರೋಡ್, ಚಟ್ನಳ್ಳಿ, ಇಬ್ರಾಹಿಂಪುರ ಅವ್ರಿಗೆ 10 ಸಲ ನೋಟಿಸ್ ಕೊಟ್ಟಿವ್ರಿ. ಅವ್ರ ಏನಂತಾರ, ನಮ್ ಕೆಲ್ಸ ನೀಟಾಗಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರ್ರಿ ಅವ್ರು. ಅಲ್ಲ ಈಗ ತೊಂದ್ರೆ ಆಗ್ತಾ ಇದೆ ಅಂತ ಹೇಳಿದಾಗ ನೀವ್ ಯಾಕೆ ಅಷ್ಟೊಂದು ಇದ್ ಮಾಡ್ತೀರಿ? ಅವ್ರಿಗೆ ಹೇಳ್ಬೇಕಲ್ವಾ ಈ ತರ ತೊಂದ್ರೆ ಆಗ್ತಾ ಇದೆ, ಮುಂದಕ್ಕೆ ತುಂಬಾ ತೊಂದ್ರೆ ಆಗುತ್ತೆ ಅಂತ ನೀವು ಸಹ ಒಂದಷ್ಟು ಹೇಳ್ಬೇಕಲ್ವಾ? ಲೆಟರ್ ಕೊಟ್ಟಿವ್ರಿ ಮೇಡಮ್ ಅವ್ರಿಗೆ. ಅವ್ರ ಆಫೀಸ್ ಎಲ್ಲ ಹೋಗಿ ಅವ್ರಿಗೆ ಕರೆಸಿ ನಮ್ AC ಅವರು ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ಇವತ್ತು ಮೀಟಿಂಗ್ ಮಾಡಂತ ಹೇಳ್ಯಾರ. ಇನ್ನೊಂದ್ 2 ವಾರದಲ್ಲಿ ಅದು ಕ್ಲಿಯರ್ ಮಾಡಿಸ್ತೀನಿ ಮೇಡಮ್, ಮೋಟರ್ ಬೋಲ್ ಅದು. ಹಾಗಾದ್ರೆ ಸಂಪೂರ್ಣವಾಗಿ ಪದೇ ಪದೇ ಈ ತರ ತೊಂದ್ರೆ ಆಗದೆ ಇರೋ ಮಾಡಿಸ್ತೀರಾ ಹಾಗಾದ್ರೆ? ಇಲ್ಲ, ಈಗ ಮೋಟರಬಲ್ ಮಾಡಿಸ್ತೀವ್ರಿ. ಮುಂದೆ ಮತ್ತೆ ಬಗ್ಗೆ ಇದು ಮಿನಿಸ್ಟರ್ ಆದ್ರೂ ಹೇಳಾರ, ಅಮೌಂಟ್ ಇಟ್ಟು ಮಾಡಿಸ್ತೀವ್ರಿ. ಅದೇ ಸರ್ ಮಾಡ್ತೀವಿ, ನನ್ಗೂ ಗೊತ್ತು. ಈಗ ಧನ್ಯವಾದ, ನೀವು ಮಾಡ್ತೀವಿ ಅಂತ ಹೇಳಿದಕ್ಕೆ. ಆದಷ್ಟು ಬೇಗ ಮಾಡ್ಸಿ. ಆದ್ರೆ ಮಾಡಿಸ್ತೀರಾ ಸರಿ, ಆದ್ರೆ ಮತ್ತೆ ಇದೇ ತರ ಪ್ರಾಬ್ಲಮ್ ಆಗದೆ ಇರೋ ರೀತಿ ಮಾಡಿಸ್ತೀರಾ ಅಲ್ವಾ ಅಂತ?
ಅದೇ ಹೆಂಗೆ ಹೇಳಕ್ ಬರುತ್ತೆ ಮೇಡಮ್? ನಾವು ಅದು ಭಾರತ್ ಮಾಲ್ ನಮ್ದು ಈಗ ಟೆಂಪ್ರರಿ ಮಾಡ್ತೀವಿ ನಾವು. ಅದು ಪದೇ ಪದೇ ಆಗ್ಬೇಕಾದ್ರೆ ಅದಕ್ಕೆ ಕಿಲೋಮೀಟರ್ ವೈಸ್ ಅಮೌಂಟ್ ದುಡ್ಡು ಬೇಕಾಗತ್ತೆ. ನಾವು ಸಾಹೇಬರು ಸಾಯಂಕಾಲ ಬಂದು ಡಿಸ್ಕಸ್ ಮಾಡಂತ ಹೇಳಿದಾರೆ, ಮಾಡ್ತೀನಿ ಮೇಡಮ್. ಸರ್, ತಾತ್ಕಾಲಿಕವಾಗಿ ಮಾಡೋದಕ್ಕಿಂತ ನೀವೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನೋ ಕಟ್ಟುನಿಟ್ಟಾಗಿ ಮೀಟಿಂಗ್ ಮಾಡಿ ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತೀಯಲ್ಲ? ಅಲ್ರಿ ಮೇಡಮ್, ನೀವು ಭಾರತ್ ಮಾಲ್ ಆಮೇಲೆ ರೈಲ್ವೆದವ್ರಿಗೆ ಸ್ವಲ್ಪ ಮಾತಾಡಿ ಮೇಡಮ್. ನೀವು ಹಿಂಗೆಲ್ಲ ಹಾಳು ಮಾಡ್ತಾ ಇದೀರ ರೋಡ್. ಯಾವಾಗ ನೀವ್ ಯಾಕೆ ಐ ಲೋಡ್ ಒಯ್ದು ಮಾಡ್ತಾ ಇದೀರ, ಅವ್ರು ನೋಟಿಸ್ ಕೊಟ್ರು ಅವ್ರಿಗೆ ಒಂದ್ಸಲ ಮಾತಾಡಿ ಮೇಡಮ್ ನೀವು ಪ್ಲೀಸ್. ನೀವು ಮಾತಾಡಕ್ ಆಗಲ್ವಾ? ನೀವು ಮಾತನಾಡಕ್ ಆಗಲ್ವಾ? ಇದು ಮಾತಾಡಿವಿ, ಎಲ್ಲ ಮಾಡಿವಿ, ನೋಟಿಸ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಅವ್ರು ಕೇರೇ ಮಾಡಲ್ಲ ನಮ್ಗ. ನಿಮಗೆ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ಮಾಡಿದ್ರು ಸ್ವಲ್ಪ ಭಯ ಪಡ್ತಾರ, ನೀವೊಂದ್ ಸ್ವಲ್ಪ ಮಾಡಿ ಮೇಡಮ್ ಪ್ಲೀಸ್. ಧನ್ಯವಾದಗಳು ಸರ್. ನಾವು ಸಹ ಅವರಿಗೆ ಒಂದಷ್ಟು ಇದ್ರ ಬಗ್ಗೆ ಮನವರಿಕೆ ಮಾಡ್ತೀವಿ. ನೀವು ಸಹ ಆದಷ್ಟು ಬೇಗ ಈ ಒಂದು ರಸ್ತೆಗೆ ಸಂಪೂರ್ಣವಾಗಿ ಒಂದು ಶಾಶ್ವತ ಪರಿಹಾರವನ್ನ ಕೊಡ್ಸಿ ಸರ್. ಹಾಗಾದ್ರೆ ಆಯ್ತಾಯ್ತು, ಕೊಡಿಸ್ತೀವಿ ಮೇಡಮ್. ಥ್ಯಾಂಕ್ ಯು. ಎಷ್ಟೊತ್ತು ವಿಡನ್ಸ್ ನ್ಯೂಸ್ ಜೊತೆ PWD ಶುಕರ್ ರೆಡ್ಡಿ ಅವರು ಮಾತನಾಡಿದ್ರು. ಇವ್ರು ಹೇಳ್ತಿದ್ದಾರೆ, ನಾವ್ ಎಷ್ಟು ಬಾರಿ ಹೇಳಿದ್ರು ಅಲ್ಲಿ ಆ ವಾಹನ ಸವಾರರು ಅವ್ರ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ, ನೀವೊಂದ್ಸರಿ ಹೇಳಿ ಅಂತ. ಆದ್ರೆ ಇವ್ರು ಹೇಳೋದಕ್ಕೆ ಆಗ್ತಾ ಇಲ್ಲ, ಅಂದ್ರೆ ಇವ್ರ ಮಾತನ್ನ ಅವ್ರು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ ಮಾತನ್ನ ಯಾರು ಕೇಳ್ತಾ ಇಲ್ಲ? ಯಾಕೆ ಇಷ್ಟೊಂದು ಉಳಾಫೆಯನ್ನ ತೋರಿಸ್ತಾ ಇದ್ದೀರಿ? ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೋತಪೇಟ್ ಗ್ರಾಮದ ರಸ್ತೆಯಲ್ಲಿ ಈ ತರ ಒಂದು ಸಮಸ್ಯೆ ಆಗ್ತಾ ಇದೆ, ನೋಟಿಸ್ ಕೂಡ ಜಾರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿ ಇದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಈಗ ಏನು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋ ಒಂದಷ್ಟು ಆರೋಪಗಳು ಸಹ ಇಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ವಾಹನ ಓವರ್ಲೋಡ್ ನಿಂದ ತಿರುಗಾಡ್ತಾ ಇದ್ದಂತ ಟಿಪ್ಪರ್, JCB ಆಗಿರ್ಬೋದು, ಇನ್ನಿತರ ವಾಹನಗಳು ಜೀವ ಭಯದಲ್ಲಿ ಓಡಾಡ್ತಾ ಇದೆ. 2023-24ನೇ ಸಾಲಿನ KKRDB ಯೋಜನೆಯ ಹೋತಪೇಟ್ ಶಿರ್ವಾಳ ರಸ್ತೆ ಬಳಸಿದಂತ ವಾಹನಗಳಿಂದ ಇದೀಗ ಈ ರಸ್ತೆಗೆ ಈ ತರ ದುಸ್ಥಿತಿ ಬಂದಿದೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಚೆನ್ನಾಗಿದ್ದ ನಮ್ಮೂರ ರಸ್ತೆ ಈ ಒಂದು ವಾಹನ ಬಂದು ಹೋದ್ಮೇಲೆ ಈ ಕಾಮಗಾರಿಯಿಂದ ನಮ್ಮೂರ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ, ಯಾವ ಪ್ರಕಾರ ಮಾಡ್ಕೊಂಡಿದ್ದೀರಿ ಸುಭಾಷ್ ಅವರೇ? ಮೇಡಮ್ ಅವ್ರಿಗೆ ಫೋನ್ನಾಗ ಹೆಂಗ್ ಹೇಳಕ್ ಬರುತ್ತೆ ಹೇಳ್ರಿ?
ಅಲ್ಲ ಫೋನಲ್ಲಿ ಹೆಂಗ್ ಹೇಳಕ್ ಬರುತ್ತೆ ಅಂತ ಹೇಳಿದ್ರೆ ನಾವು ನೋಡ್ತಿದೀವಿ ಆ ವಿಡಿಯೋದಲ್ಲಿ ಆ ರೋಡ್ ಎಲ್ಲ ಫುಲ್ ಗುಂಡಿ ಬಿದ್ದಿದೆಯಲ್ಲ, ಯಾವ ತರ ನೀವು ಮಾಡಿದ್ದೀರಿ ಹಾಗಾದ್ರೆ ಕೆಲ್ಸವನ್ನ? ಎಲ್ಲಿ ಗುಂಡಿ ಬಿದ್ದು ತೋರಿಸಿ ಮೇಡಮ್ ಒಂದು. ನಾನು ನಿಮ್ಗೆ ಲೈವ್ ಆಗಿ ವಿಡಿಯೋ ಕಳಿಸ್ಕೊಡ್ತೀನಿ. ಶಹಾಪುರ ತಾಲೂಕಿನ ಹೋತ್ಪೇಟೆ ಗ್ರಾಮದಲ್ಲಿ ಅಲ್ಲಿ ಎರಡಿದೆ ಮೇಡಮ್ ರೋಡ್, ರೀಚ್ ಒಂದಿಲ್ಲ, ಬೇರೆ ಬೇರೆ ಕಾಂಟ್ಯಾಕ್ಟ್ ಇದೆ. ಅದೇ ಎರಡಿದೆ, ಅದ್ರಲ್ಲಿ ಒಂದ್ ರೋಡ್ ನೋಡಿದೀರಾ ನೀವು? ನೀವೇ ಮಾಡಿರುವಂತ ಗುತ್ತಿಗೆದಾರರು ನೀವು ನೋಡಿದ್ದೀರಾ? ನೋಡಿ ಮೇಡಮ್. ಮತ್ತೆ ಅಲ್ಲಿ ಹಳ್ಳ ಗುಂಡಿ ಬಿದ್ದಿರೋದು ನೋಡಿಲ್ವಾ ನೀವು? ಡೈಲಿ ಹೋಗ್ತೀನಿ ಮೇಡಮ್ ಸೈಟಿನ. ಡೈಲಿ ಹೋಗ್ತೀರಿ, ಮತ್ತೆ ಹಳ್ಳ ಗುಂಡಿ ಬಿದ್ದಿಲ್ವಾ ಅಲ್ಲಿ? ಇಲ್ಲ. ಚೆನ್ನಾಗಿದ್ಯಾ ರೋಡ್ ಹಾಗಾದ್ರೆ? ಚೆನ್ನಾಗಿದೆ ಮೇಡಮ್. ಈಗ ನಾವ್ ವಿಡಿಯೋಗಳನ್ನ ಕಳ್ಸ್ಕೊಟ್ಬಿಟ್ರೆ ನಿಮ್ಗೆ? ಕಳಿಸಿ ಮೇಡಮ್, ತಪ್ಪೇನಿದೆ? ತಪ್ಪು ಏನು ಇಲ್ಲ. ನೀವ್ ಈ ತರ ಮಾಡಿರೋದು ಅಲ್ಲಿ ಹಳ್ಳ ಗುಂಡಿ ಬಿದ್ದಿದೆ, ನಿಮ್ಗೆ ಗೊತ್ತಿಲ್ಲ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ನಾವು ದೃಶ್ಯಾವಳಿಗಳಲ್ಲಿ ಲೈವ್ ಅಲ್ಲಿ ತೋರಿಸ್ತಾ ಇದೀವಿ. ಮಳೆ ಬಂದು ಸಂಪೂರ್ಣವಾಗಿ ಹಾಳಾಗಿದೆ, ಹೆಂಗೆ ಹೇಳ್ತಿದ್ದೀರಾ ನೀವು ಚೆನ್ನಾಗಿದೆ ಅಂತ? ನೋಡ್ರಿ ಮೇಡಮ್, ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ, ಸಹಿ ಇದೆ. ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ನೀವ್ ಹೆಂಗ್ ಹೇಳ್ತೀರಿ ಮೇಡಮ್? ನಾವ್ ನೋಡ್ತಿದೀವಲ್ಲ, ನೋಡ್ತಾ ಇದೀವಿ ಮೇಡಮ್. ಯಾಕಂದ್ರೆ ಈಗ ಮಳೆಗಾಲ ಇದೆ ಮೇಡಮ್, ಸ್ಪಾಟ್ ಇಂದ ನಮ್ಮ ವರದಿಗಾರರು ಕೊಡ್ತಾ ಇದಾರೆ ಅಲ್ಲಿ ವಿಡಿಯೋಗಳನ್ನ. ಸರಿ ಓಕೆ ಮೇಡಮ್, ಇಲ್ಲಿ ತಗೊಳ್ಳಿ. ಹೇಳಿ. ಹಲೋ. ಅಲ್ಲ, ನೀವು ಗುತ್ತಿಗೆದಾರರು ಟೆಂಡರ್ ನೀವೇ ಅಲ್ವಾ ತಗೊಂಡಿರೋದು? ಇವಾಗ ಹೆಂಗ್ ಹೇಳ್ತಿದ್ದೀರಾ ಅಲ್ಲಿ ರೋಡ್ ಸರಿಯಾಗಿದೆ ಅಂತ ಹೇಳಿ? ನಾವ್ ನೋಡ್ತಿರೋ ಸುಳ್ಳ ಹಾಗಾದ್ರೆ? ಮೇಡಮ್ ಹೇಳಿ. ಫೋನೇ ಮಾತಾಡಲ್ಲ ಮೇಡಮ್, ನಿಮ್ದು ಇಲ್ಲಿ ಚೆನ್ನಾಗಿ ಅಲ್ಲೇ ಬಂದು ಮಾತಾಡ್ತೀನಿ ಮೇಡಮ್. ಅಲ್ಲ, ಇವಾಗ ನೀವು ಮಾತಾಡಿ, ಎಲ್ಲಿ ಬಂದ್ ಮಾತಾಡಿದ್ರೆ ನೀವು ಕೆಲಸ ಮಾಡಿದ್ದೀರಾ ಅಲ್ವಾ? ಅಲ್ಲಿಗೆ ಬಂದು ನಾನು ಬೇಕಾದ್ರೆ ಮಾತಾಡ್ತೀನಿ. ಈಗ ಲೈವ್ ಅಲ್ಲೇ ಇದ್ದೀರಾ, ಮಾತಾಡಿ. ಏನ್ ಮಾತನಾಡ್ಬೇಕು ಮಾತಾಡಿ. ಈಗ ಲೈವ್ ಅಲ್ಲೇ ಇದ್ದೀರಾ, ಏನ್ ಮಾತನಾಡ್ಬೇಕು ನೀವು ಮಾತಾಡಿ ಅಂತ ಹೇಳ್ತೀವಿ. ಏಜೆನ್ಸಿ ನೋಡ್ರಿ, ಅದು ಕೆಲಸ ಕರೆಕ್ಟ್ ಆಗಿದೆ, ನಾವು ಕರೆಕ್ಟ್ ಮಾಡಿವಿ. ನಾ ಹಿಂಗೆಲ್ಲ ಫೋನೇ ಮಾತಾಡಲ್ಲ. ನೀವು ಯಾದಗಿರಿ ಎಲ್ಲಿದೆ ಲೈವ್ ಚಾನಲ್, ಅಲ್ಲಿಗೆ ಬಂದು ನಾನು ಮಾತಾಡ್ತೇನೆ. ಸರಿ, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ ಮೇಡಮ್. ಹಾಗಾದ್ರೆ ತಗೋಬನ್ನಿ, ಆಯ್ತು ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ರೋಡ್ ಸರಿಯಾಗಿದೆ ಅಂತ. ನೀವು ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಎಲ್ಲ ರೋಡ್ ಸರಿಯಾಗಿದೆ. ಹಂಗಾದ್ರೆ ಇವ್ರ ಪ್ರಕಾರ ಈ ರೋಡೇ ಚೆನ್ನಾಗಿದ್ಯಾ? ಈ ಒಂದು ತಗ್ಗುಗುಂಡಿ ಬಿದ್ದಿರುವಂತ ರೋಡೇ ಇವ್ರ ಪ್ರಕಾರ ಚೆನ್ನಾಗಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ತಗ್ಗುಗುಂಡಿ ಬಿದ್ದಿರುವಂತ ರೋಡ್ ಇನ್ನೇಗಿರ್ಬೇಕು ಇವ್ರ ಪ್ರಕಾರ? ಇದು ಯಾದಗಿರಿ ರಸ್ತೆ ಸರಿ ಮಾಡದೆ ಹೋದಲ್ಲಿ ಇವಾಗ ಗುತ್ತಿಗೆದಾರರ ವಾಹನಗಳನ್ನ ಗ್ರಾಮದಲ್ಲಿ ತಡೆ ಹಿಡಿದು ಅಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನೋಡ್ಬೇಕು ಈಗ ಒಂದಷ್ಟು ತನಿಖೆಗಳ ಮುಖಾಂತರ ಏನಾಗ್ತಾ ಇದೆ ಆ ಒಂದು ಕಾಮಗಾರಿ ವಿಚಾರದಲ್ಲಿ. ಗುತ್ತಿಗೆದಾರರು ಹೇಳ್ತಾರೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ, ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ.